ನಮ್ಮ ಬೆಂಗಳೂರು ಸೀರೀಸ್ 13 ಕಾರ್ 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 ಎಲ್ ನೋಡಿ ಕಾರ್ ಗೀತೆಯ ಖ್ಯಾತಿಯ ಬಿ ಜಯಶ್ರೀ ಕುರುಡವನಾಗಿ ನಟಿಸಿರುವ ನಾಗಾಭರಣ ನಿರ್ದೇಶಿತ ಚಲನಚಿತ್ರ ನಾಗಮಂಡಲ. ಬೆಂಗಳೂರಿನಲ್ಲಿ ಚಿತ್ರೀಕರಣವೊಂದರಲ್ಲಿ ಪಾಲ್ಗೊಂಡಾಗ ಅಮಿತಾಬ್ ಬಚ್ಚನ್ ತೀವ್ರ ಅಪಾಯಕ್ಕೊಳಗಾಗಿದ್ದರು. ಆ ಚಲನಚಿತ್ರ ಕೂಲಿ. ಬಂಗಾಳವನ್ನು ಬಿಟ್ಟರೆ ನನ್ನ ಚಿತ್ರ ಹೆಚ್ಚು ನಡೆದದ್ದು ಬೆಂಗಳೂರಿನಲ್ಲಿ. ಬೆಂಗಳೂರಿಗೆ ಥ್ಯಾಂಕ್ಸ್ ಎಂದು ಹೇಳಿದ ಮಹಾನ್ ಚಿತ್ರ ನಿರ್ಮಾತೃ ಸತ್ಯಜಿತ್ ರಾಯ್. ಲವ್ ಇನ್ ಬೆಂಗಳೂರು ಇದು ಭಾರತೀಯವರ ಮೊದಲ ಚಿತ್ರ. ಅಮಿತಾಬ್ರೊಂದಿಗೆ ಸುದೀಪ್ ನಟಿಸಿರುವ ಹಿಂದಿ ಚಿತ್ರ ರಣ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಪಾತ್ರರಾಗಿರುವ ಛಾಯಾಗ್ರಾಹಕ ವಿ.ಕೆ. ಮೂರ್ತಿ ಅವರು ಚಿತ್ರಿಸಿರುವ ಕನ್ನಡ ಚಲನಚಿತ್ರ ಹೂವು ಹಣ್ಣು. ರಂಗಚಿತ್ರ ನಟ ಸಿಂಹ ಅವರ ಮನೆಯ ಹೆಸರು ಗುಹೆ. ವಿಷ್ಣುವರ್ಧನ್ ಅವರ ಜಯನಗರದ ಮನೆಯ ಹೆಸರು ವಲ್ಮಿಕಾ. ಬೆಂಗಳೂರಿನಲ್ಲಿ ಚಿತ್ರ ಸಮಾಜಗಳ ಹೆಜ್ಜೆ ಗುರುತುಗಳನ್ನು ಪ್ರಮುಖವಾಗಿ ದಾಖಲಿಸಿರುವ ಮೈ ಡೇಸ್ ವಿತ್ ಫಿಲ್ಮ್ ಸೊಸೈಟಿ ಮೂವ್ಮೆಂಟ್ ಪುಸ್ತಕದ ಲೇಖಕ ನರಹರಿರಾವ್. ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಚಿತ್ರಮಂದಿರಗಳಿರುವ ಜಿಲ್ಲೆಗಳು ಬೆಂಗಳೂರು ಮತ್ತು ಕೊಡಗು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಪಾತ್ರರಾಗಿರುವ ಛಾಯಾಗ್ರಾಹಕ ವಿ.ಕೆ. ಮೂರ್ತಿ ಅವರು ಚಿತ್ರಿಸಿರುವ ಕನ್ನಡ ಚಲನಚಿತ್ರ ಹೂವು ಹಣ್ಣಿನ ಲೇಖಕಿ ತ್ರಿವೇಣಿ. ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿದ್ದಾರೆ. ಬೆಂಗಳೂರಿನ ಪುರಾತನ ಚಿತ್ರಮಂದಿರಗಳಲ್ಲೊಂದಾಗಿದ್ದ ಕೆಂಪೇಗೌಡ ಚಿತ್ರಮಂದಿರ ಆರಂಭವಾದದ್ದು 1949ರಲ್ಲಿ. ದಿವಂಗತ ಟಿ.ಎನ್. ನರಸಿಂಹನ್ ನಿರ್ದೇಶಿಸಿದ್ದ ಬೆಂಗಳೂರಿನ ಒಂದು ಬಡಾವಣೆಯ ಹೆಸರುಳ್ಳ ಚಲನಚಿತ್ರ 27 ಮಾವಳ್ಳಿ ಸರ್ಕಲ್. ಕನ್ನಡದ ಮೊದಲ ಬಾಂಡ್ ಚಿತ್ರ 1968ರಲ್ಲಿ ತೆರೆಕಂಡಿತು. ಆ ಚಿತ್ರದ ಹೆಸರು ಜೇಡರ ಬಲೆ. ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ನಾಯಕ ನಟ ರಾಜೇಶ್. 25 ವಾರ ಪ್ರದರ್ಶನ ಕಂಡ ಮೊದಲ ಚಿತ್ರ ಜಗನ್ಮೋಹಿನಿ. ಜಯಂತಿ ಹಾಗೂ ಡಾಕ್ಟರ್ ರಾಜ್ ಅಭಿನಯದ ಒಂದು ಚಿತ್ರ ಬೆಂಗಳೂರನ್ನು ಒಳಗೊಂಡಿದೆ. ಆ ಚಲನಚಿತ್ರ ಬೆಂಗಳೂರು ಮೇಲ್. ಬೆಂಗಳೂರು ಭೂತ ಚಲನಚಿತ್ರದಲ್ಲಿ ಕಾಣಿಸಿಕೊಂಡ ಪ್ರಧಾನ ಹಾಸ್ಯ ನಟ ದ್ವಾರಕೀಶ್. ಬೆಂಗಳೂರಿನ ಅರ್ಜುನ ಸಂಜನಾನಿ ನಿರ್ದೇಶಿಸಿರುವ ಗಿರೀಶ್ ಕಾರ್ನಾಡರ ಅಗ್ನಿ ಮತ್ತು ಮಳೆ ನಾಟಕವನ್ನು ಆಧರಿಸಿ ತಯಾರಿಸಿರುವ ಹಿಂದಿ ಚಲನಚಿತ್ರ ಅಗ್ನಿವರ್ಷ. ಶ್ರೀನಾಥ್ ಹೀರೋ ಆಗಿದ್ದ ನಿಗೂಢಮಯ ಚಿತ್ರವೊಂದು ಬೆಂಗಳೂರಿನ ಹೆಸರನ್ನೊಳಗೊಂಡಿದೆ. ಆ ಚಿತ್ರ